ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಂಪ್ಲೆಟ್ಟು ಸಿಲ್ವರ್ ಫಿಶ್ ಅಂತಾರಿದು. ನಾನು ಈ ಒಂದು 3 ಮೀನು ಪಾಂಪ್ಲೆಟ್ಟು ಸಿಲ್ವರ್ ಫಿಶ್ಶು ಇದನ್ನು ತೊಗೊಂಡು ಚೆನ್ನಾಗಿ ಈ ಥರ ಕ್ಲೀನ್ ಮಾಡಿಬಿಟ್ರಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವತ್ತು ಬಾಳೆ ಎಲೆ ಒಳಗೆ ಒಂದು ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಾಳೆ ಎಲೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ರೀ. ಇದನ್ನು ನಾನು ಇವಾಗ ಮ್ಯಾರಿನೇಟ್ ಮಾಡಿ ಒಂದು 15 ನಿಮಿಷಗಳ ಕಾಲ ಇಡ್ತೀನಿ ರೀ. ಈಗ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ರೀ, ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಸ್ವಲ್ಪನೇ ಅರಿಶಿನ ಪುಡಿ ರೀ. ಯಾಕಂದರೆ ನಾವು ಮೀನಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಮೀನು ಮಾಡೋಕ್ಕೆ ಅರಿಶಿನ ಮತ್ತು ಉಪ್ಪು, ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ರೀ. ಮತ್ತು ಇಲ್ಲಿ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಟ್ಕೊಂಡಿದ್ದೇವೆ ರೀ. ಇದನ್ನು ಸಹ ನಾನು ಹಾಕ್ತಾಯಿದ್ದೇನೆ. ಮತ್ತು ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನು ಅಷ್ಟು. ಇದು ಖಾರ ಇಲ್ಲ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ಇದ್ದಿದ್ದು ರೀ. ಹಾಗಾಗಿ ಮತ್ತು ಇದಕ್ಕೆ ನೀವು ನೋಡ್ಬೋದು ನಾನು ಸ್ವಲ್ಪನೇ ಹುಣಸೆ ಹುಳಿಯನ್ನು ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಮೀನಿಗೆ ಖಾರ ಮತ್ತು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ನೋಡಿರಿ. ಹಾಗಾಗಿ ಈಗ ನೋಡ್ಬೋದು ರೀ, ನಾನು ಇದಕ್ಕೆ ಸ್ವಲ್ಪನೇ 2 ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕೋತಾ ಇದ್ದೀನಿ. ಇದು ನಾನು ಮಂಗಳೂರು ಸ್ಟೈಲ್ನಲ್ಲಿ ಇದು ಒಂದು ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡ್ಬೋದು, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ನಾವು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಹೊಂದ್ಕೋಬೇಕು ರೀ. ಹಾಗೆ ಇದು ನಮಗೆ ಇವಾಗ ನಾವು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ಬಿಟ್ಟು ನೋಡಿರಿ. ಈಗ ನಮ್ಮದು ಫಿಶ್ಶು ಮ್ಯಾರಿನೇಟ್ ಮಾಡೋಣ. ಇದು ಸ್ವಲ್ಪ ನಾವು ಬಾಳೆ ಎಲೆದಾಗ ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಚೆನ್ನಾಗಿ ಈ ಥರ ಒಳಗೆ ಹೊರಗೆ ಮತ್ತು ನಾವು ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ರೀ. ನೋಡ್ಬೋದು ನೀವು ಎಲ್ಲ ಸೈಡ್ನೂ ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮದು ಫಿಶ್ಶು ಮ್ಯಾರಿನೇಟ್ ಮಾಡೋದಾಗಿದೆ ರೀ. ಇದು ಒಂದು 15 ನಿಮಿಷಗಳ ಕಾಲ ಇದನ್ನು ಈ ಥರ ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ ರೀ. ಆಮೇಲೆ ಇದಕ್ಕೆ ನಾವು ಈಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಮ್ಮದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇವೆ. ಈ ಪಾತ್ರೆ ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಹಾಕ್ತಾಯಿದ್ದೀನಿ. ನಾನು ಕೊಕೊನಟ್ ಆಯಿಲಲ್ಲೇ ಇವತ್ತು ಇದೊಂದು ಫ್ರೈ ಮಾಡ್ತಾಯಿದ್ದೇನೆ. ನಾವು ಚಿಕನ್ಗೆ 1 ರೌಂಡು ಮ್ಯಾರಿನೇಟ್ ಮಾಡಿದ್ದೇವೆ ನೋಡಿರಿ. ಈಗ ಇನ್ನೊಂದು ರೌಂಡು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನಿವಾಗ ನಮ್ಮದು ಎಣ್ಣೆ ಬಿಸಿ ಆದ ತಕ್ಷಣ ನೋಡಿರಿ, ಇದಕ್ಕೆ ನಾನು ಇವಾಗ ಈರುಳ್ಳಿಯನ್ನು ಹಾಕೋತೀನಿ ರೀ. ಸ್ವಲ್ಪ ಈರುಳ್ಳಿ ಮೀಡಿಯಮ್ ಸೈಜ್ ಆಗಿ ನಾನು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಈರುಳ್ಳಿ ನಾವು ಫ್ರೈ ಮಾಡೋಣ. ಹಾಫ್ ಫ್ರೈ ಆದರೆ ಸಾಕ್ರಿ. ಈಗ ನೋಡ್ಬೋದು ರೀ, ನಮ್ಮದು ಹಾಫ್ ಫ್ರೈ ಆಗಿದೆ ಈರುಳ್ಳಿ. ನಾನು ಇವಾಗ ನೋಡಿರಿ 1-2 ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಇದಕ್ಕೆ ಹಾಕೋದಕ್ಕೆ ಮ್ಯಾರಿನೇಟ್ ಮಾಡ್ತೀವಿ ನೋಡಿರಿ. ಹಾಗಾಗಿ ಇದಕ್ಕೆ ಒಂಚೂರು ಇವಾಗ ನಾನು ನೋಡಿರಿ, ಅವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಒಂಚೂರು ಹಾಕ್ಕೋತಾ ಇದ್ದೀವಿ. ಸ್ವಲ್ಪನೇ ಧನಿಯಾ ಪುಡಿ, ಇದನ್ನೆಲ್ಲ ಹಾಕಿ ಒಂಚೂರು ಮಿಕ್ಸ್ ಮಾಡೋಣ ರೀ. ಇವಾಗ ನಾವು ಸ್ವಲ್ಪನೇ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇವೆ ರೀ. ಇವಾಗ ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀವಿ. ನೋಡ್ಬೋದು ನೀವು 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದನ್ನು ನಾವು ಚೆನ್ನಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ನೋಡಿರಿ. ಇವಾಗ ಲಾಸ್ಟಿಗೆ ನಾನು ಇದು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನೀವು ನೋಡ್ಬೋದು ನಮ್ಮದು ಫ್ರೈ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಆರಿಸ್ಬಿಟ್ಟು ಮಿಕ್ಸಿಗೆ ನಾನು ರುಬ್ಕೊತೀನಿ ರೀ. ಈಗ ನಾವು ರುಬ್ಕೊಂಡಿದ್ದೆ ನೋಡಿರಿ ಖಾರ, ಅದು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದ್ರ ಒಟ್ಟಿಗೆ ನೋಡ್ಬೋದು ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ. ಇದನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡೋಣ. ಈಗ ನೋಡ್ಬೋದು ರೀ, ನಮ್ಮದು
ಇದು ಈ ಥರ ಪೇಸ್ಟ್ ಥರ ಆಗಿದೆ. ನಾನು ಇದನ್ನು ಇವಾಗ ಮೀನಿಗೆ ಇನ್ನೊಂದು ಸರ್ತಿ ಮ್ಯಾರಿನೇಟ್ ಮಾಡ್ತೀನಿ ರೀ. ಈಗ ನೋಡ್ಬೋದು ರೀ ನಮ್ಮದು ನಾವು ಇದನ್ನು ಈಗ ತೆಕ್ಕೊಂದಾಗಿದೆ. ನಾನು ಇದನ್ನು ಈ ಥರ ಕಲಸಿ ಇಟ್ಕೊಂಡಿದ್ದೇನೆ. ಮತ್ತು ನಾವು ಮೀನು ಫಸ್ಟಿಗೆ ಮ್ಯಾರಿನೇಟ್ ಮಾಡಿದ್ದೇವೆ ನೋಡಿರಿ, ಅದನ್ನು ಸಹ ನಾವು ಇಲ್ಲೇ ಇಟ್ಕೊಂಡಿದ್ದೇವೆ. ಇದಕ್ಕೆ ಇನ್ನೊಂದು ಸ್ವಲ್ಪನೇ ಮೇಲ್ಗಡೆ ಆಯಿಲನ್ನು ಹಾಕ್ತಾಯಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತೋರಿಸಿ, ಇಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ನಾವು ಸ್ವಲ್ಪನೇ ಒಂದು ನಿಮಿಷ, ಒಂದೂವರೆ ನಿಮಿಷ ಸ್ವಲ್ಪನೇ ನಾವು ಮ್ಯಾರಿನೇಟ್ ಮಾಡಿದ್ದೇವೆ ನೋಡಿರಿ ಆ ಫಿಶ್ಶು, ಇದರಲ್ಲಿ ಸ್ವಲ್ಪನೇ ಬೇಯಿಸ್ಕೊಳ್ತೀನಿ. ಈಗ ನಾವು ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಈ ಥರ ನೋಡಿರಿ ಇದು ಮ್ಯಾರಿನೇಟು ಚೆನ್ನಾಗಾಗುತ್ತೆ. ಇದು ಫುಲ್ಲು ನಾವು ಮಸಾಲ ಒಳಗೆ ಫ್ರೈ ಮಾಡಿದ್ರೆ ಇದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ, ನೋಡ್ಬೋದು. ಈಗ ನಮ್ಮದು ಆಯಿಲು ಬಿಸಿ ಆಗಿದೆ. ನಾನು ಇವಾಗ ಒಂದೊಂದೇ ಫಿಶನ್ನು ಹಾಕಿಬಿಟ್ಟು ಬಿಸಿ ಮಾಡಿ ಈಗ ಸ್ವಲ್ಪ ಬಿಸಿ ಆಗಿದೆ. ನಾನು ಈ ಥರನೇ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊತೀನಿ ರೀ. ಈಗ ನೀವು ನೋಡ್ಬೋದು ರೀ, ಸ್ವಲ್ಪನೇ ನಾನು ಇದನ್ನು ಈ ಥರ ತಿರುಗಿಸ್ಬಿಟ್ಟು ಈ ಥರ ಸ್ವಲ್ಪನೇ ನಾನು 1 ನಿಮಿಷಗಳ ಕಾಲ ಇದು ಸ್ವಲ್ಪ ಈ ಥರನೇ ನಾನು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಏನಕ್ಕಂದರೆ ನಮಗೆ ಈ ಥರ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ನೋಡಿರಿ, ಹಾಗಾಗಿ ಇದನ್ನು ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ನೋಡ್ಬೋದು ನಮ್ಮದು ಸ್ವಲ್ಪ ಮಸಾಲ ಚೆನ್ನಾಗಿ ಹಿಡ್ಕೊಂಡಿದೆ. ಈಗ ನೀವು ನೋಡ್ಬೋದು ನಾನು ಇಲ್ಲಿ ಒಂದೆರಡು ಬಾಳೆಹಣ್ಣಿನ ಎಲೆ ತೊಗೊಂಡಿದ್ದೇನೆ ರೀ, ಬಾಳೆ ಎಲೆಯನ್ನು ತೊಗೊಂಡಿದ್ದೇನೆ. ಇವು ಒಂದು ಸ್ವಲ್ಪ ನಾನು ಈಗ ಸ್ಟವ್ನಲ್ಲಿ ಬಿಸಿ ಮಾಡ್ಕೊತೀನಿ ರೀ. ಸ್ಟವನ್ನು ಹಚ್ಚಿಬಿಟ್ಟು ಇದನ್ನು ಹೆಂಗಂತಂದರೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಈ ಥರ ನಾವು ಈ ಥರ ಮಾಡ್ಕೊಂಡ್ರೆ ಇದು ನಮ್ಮದು ಕಲರ್ ಚೇಂಜ್ ಬರುತ್ತೆ, ನೋಡ್ಬೋದು ನೀವು. ಈ ಥರನೇ ನಾನು ಬಾಳೆ ಎಲೆಯನ್ನು ಈ ಥರ, ಇದು ಯಾಕಂದರೆ ಕಟ್ಟೋಕ್ಕೆ ನಾನು ಮೀನು ಇಟ್ಟು ಫೋಲ್ಡ್ ಮಾಡಿ ಕಟ್ಟಿದ್ರೆ ಅದು ನಮಗೆ ಇದು ಬಿಟ್ಕೊಳ್ಳೋದಿಲ್ಲ ಎಲೆ, ಅದಕ್ಕಾಗಿ ಇದನ್ನು ಈ ಥರ ಫ್ರೈ ಮಾಡ್ತೀನಿ. ಈಗ 2 ಎಲೆಗಳನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ರೀ, ನಾನು ಇದಕ್ಕೆ ಒಂದು ಸ್ವಲ್ಪನೇ ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಅಂದರೆ ನಾವು ಈಗ ಆ ಮೀನು ಹಾಕ್ತೀವಿ ನೋಡಿರಿ, ಇದಕ್ಕೆ ಒಂಚೂರು ಈ ಥರ ಆಯಿಲು. ಈಗ ನಾವು ಆಯಿಲು ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಇದನ್ನು ಮೀನನ್ನು ಆವಾಗಲೇ ನಾನು ನೋಡಿರಿ ಕಡಾಯಿನಲ್ಲಿ ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡಿದ್ದೆ. ಈಗ ಇದನ್ನೇ ಈ ಥರ ಒಂದ್ರ ಪಕ್ಕ ಒಂದು ನಾನು ಮೀನನ್ನು ಈ ಥರ ಇಟ್ಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿರಿ ಈ ಥರ ಈ ಕಡೆದು ಇದನ್ನು ತೊಗೊತೀನಿ. ಮತ್ತು ಇದನ್ನು ಈ ಥರ ತೊಗೊಂಡ್ಬಿಟ್ಟು ಇದರದ್ದೇ ಆದಂಥ ಒಂದು ಎಲೆಯನ್ನು ನಾನು ಈ ಥರ ಕಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಇದು ನಾನು ಫಸ್ಟಿಗೆ ಇದನ್ನು ಕಟ್ಕೊತೀನಿ ರೀ, ಈ ಥರ ಇದು. ಈಗ ನಾನು ಇದನ್ನು ನೋಡಿದ್ದೀನಿ ರೀ, ಈ ಥರ ಕಟ್ಬಿಟ್ಟು. ಇವಾಗ ನಾವು ಮಾಡ್ಕೊಂಡಿದ್ದು ಮಸಾಲೆ ನೋಡಿರಿ, ಇದನ್ನು ಈ ಥರನೇ ಇಟ್ಬಿಟ್ಟು ಈ ಥರನೇ ಸ್ಪ್ರೆಡ್ ಮಾಡಿ, ಈಗ ನಮಗೆ ಕೆಳಗಡೆ ಮಸಾಲ ಇದು ಒಂದು ಪೊಸಿಷನ್ನು ಫ್ರೈ ಆಗಬೇಕಾಗತ್ತೆ ರೀ, ಹಾಗಾಗಿ ನಾನು ಇದನ್ನು ಈ ಥರ ಫ್ರೈ ಮಾಡ್ಕೊಂಡು ಈಗ ಇದ್ರ ಮೇಲೇ ನಾವು ಒಂದೊಂದೇ ಫಿಶನ್ನು ಇಡ್ತಾ ಹೋಗೋಣ. ಈಗ ಈ ಥರನೇ 2 ಫಿಶನ್ನು ಇಟ್ಟು ಮತ್ತೆ ಇದು ಮೇಲೆ ನಾವು ಸ್ವಲ್ಪ ಮತ್ತೆ ಮ್ಯಾರಿನೇಟ್ ಮಾಡೋಣ. ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಇದು ಒಳ್ಳೆ ಒಂದು ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿರಿ ಆಯಿಲಲ್ಲಿ. ಒಳ್ಳೆ ಒಂದು ಗ್ರೇವಿ ಥರ ನಮಗೆ ಇದು ಈ ಥರನೇ ನಾನು ಕಟ್ ಮಾಡಿ. ಈಗ ನಾನು ಇದನ್ನು ಮ್ಯಾರಿನೇಟ್ ಮಾಡಿದ್ಮೇಲೆ ಈ ಥರ ನೋಡಿರಿ ಈ ಥರನೇ ಇದು ನಾನು ಇದು ಬಾಳೆಹಣ್ಣಿನ ಹಿಂದೆ ಬಾಳೆ ಎಲೆಗಿರುತ್ತೆ ನೋಡಿರಿ, ಈ ಥರ ಪಾಟನ್ನು ನಾನು ಈ ಥರ ಪಾಟನ್ನು ತೆಗೆದು ಇದೇ ಥರನೇ ನಾನು ಕಟ್ತಾಯಿದ್ದೀನಿ. ಇದು ತುಂಬ ಗಟ್ಟಿ ಇರುತ್ತೆ, ಹಾಗಾಗಿ ಇದನ್ನು ಈ ಥರ ಚೆನ್ನಾಗಿ ಈ ಥರ ಕಟ್ಬಿಟ್ಟು ನಾನು ಇದನ್ನು ಇದೇ ಥರನೇ. ಇವಾಗ ನಾನಿಲ್ಲಿ ಸ್ವಲ್ಪನೇ ಆಯಿಲ್ ಹಾಕ್ಕೋತೀನಿ ರೀ. ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮಗೆ ಈ ಥರ ನಾನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು
ನೋಡ್ಬೋದು ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಮ್ಮದು ಹೀಟ್ ಆಗಿದೆ ಆಲ್ರೆಡಿ. ಈಗ ಇದನ್ನು ಇದರೊಳಗೆ ಇಟ್ಟು ಈಗ ನೀವು ನೋಡ್ಬೋದು ನಾನು ಒಂದು 5 ನಿಮಿಷ ಅಷ್ಟೇ ಬೇಯಿಸ್ತೀನಿ ರೀ. ಇದನ್ನು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗತ್ತೆ. ಈಗ ನೋಡೋಣ್ರಿ, ನಮ್ಮದು 5 ನಿಮಿಷ ಆಗಿದೆ. ನಮ್ಮದು ಈ ಕಡೆ ಒಂದು ಸೈಡ್ ಆಗಿದೆ. ನಾನು ಈಗ ಇನ್ನೊಂದು ಸೈಡು ಇದನ್ನು ಈ ಥರ ರೋಲ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ನಮ್ಮದು ಬಾಳೆ ಎಲೆ ಈ ಥರ ಇದಾಗಿದೆ, ಫ್ರೈ ಆಗಿದೆ ನೋಡ್ಬೋದು. ನಾನು ಇದೊಂದು ಥರ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ತೀನಿ. ಇವಾಗ ನಮ್ಮದು ಇದು 5 ನಿಮಿಷ ಆಗಿದೆ. ಮತ್ತೊಂದು ನೋಡ್ಬೋದು ರೀ. ನಾನಿವಾಗ ಇದನ್ನು ಹೊರಗಡೆ ತೆಗಿತಾ ಇದ್ದೇನೆ. ಈಗ ನೀವು ನೋಡ್ಬೋದು ನಮ್ಮದು ಮೀನು ಚೆನ್ನಾಗಿ ಈ ಥರ ಫ್ರೈ ಆಗಿದೆ. ಈಗ ನೋಡ್ಬೋದು ರೀ, ನಮ್ಮದು ಇದು ಓಪನ್ ಆಗಿದೆ. ತುಂಬ ಬಿಸಿ ಇದೆ. ಇದನ್ನು ಈ ಥರನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮದು ಬಾಳೆ ಎಲೆ ಒಳಗೆ ಫ್ರೈ. ನೋಡ್ಬೋದು ನಮ್ಮದು ಬಾಳೆ ಎಲೆ ಯಾವ ಥರ ಆಗಿದೆ ಅಂತ ಹೇಳ್ರಿ. ಈ ಥರನೇ ನಮ್ಮದು ಚೆನ್ನಾಗಿ ನೋಡ್ಬೋದು ನೀವು. ಈಗ ನೀವು ನೋಡ್ಬೋದು ನಮ್ಮದು ಈ ಥರ ಬೆಂದಿದೆ ನೋಡ್ರಿ. ಫುಲ್ ನಮ್ಮದು ಚೆನ್ನಾಗಿ ಈ ಥರನೇ ಚೆನ್ನಾಗಿ ಒಳ್ಳೆ ಕಲರ್ ಸಹ ಬಂದಿದೆ. ನೋಡ್ಬೋದು ನಮ್ಮದು ಫಿಶ್ ಎಲ್ಲ ಒಳಗಡೆ ಚೆನ್ನಾಗಿ ಮ್ಯಾರಿನೇಟ್ನೂ ಆಗಿದೆ. ನೋಡಿದ್ರಲ್ಲ, ನಮ್ಮದು ಫಿಶ್ ಫ್ರೈ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.